ನಮಸ್ಕಾರ ಎಲ್ರಿಗೂ. ಇವತ್ತು ತುಂಬ ಸುಲಭವಾಗಿ ಮನೆಯಲ್ಲೇ ಇರುವ ಪದಾರ್ಥಗಳಿಂದ ರುಚಿಯಾದ ಹಾಗೆಯೇ ಡಿಫ್ರೆಂಟ್ ಆಗಿರೋ ಸ್ನ್ಯಾಕ್ ರೆಸಿಪಿ ಮಾಡೋಣ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಜಾರ್ಗೆ ಹಸಿ ತೆಂಗಿನಕಾಯಿ, ಶುಂಠಿ, ಜೀರಿಗೆ, ಉಪ್ಪು ಇವೆಲ್ಲವನ್ನು ಹಾಕಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಒಂದು ಬೌಲ್ನಷ್ಟು ತುರಿದಿರೋ ಹಸಿ ಕೊಬ್ಬರಿ ಹಾಕಿ, 1 ಕಪ್ ಕಡಲೆ ಹಿಟ್ಟು, ಹಾಗೆಯೇ 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸಿ ಮಾಡಿ. ಈಗ ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಎಲ್ಲವನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ 2 ಟೇಬಲ್ ಸ್ಪೂನ್ನಷ್ಟು ಕಾಯ್ದಿರೋ ಎಣ್ಣೆ ಹಾಕಿ, ಕಾದಿರೋ ಎಣ್ಣೆ ಹಾಕಿದ ನಂತರ ಸ್ಪೂನಿಂದಾನೇ ಮಿಕ್ಸ್ ಮಾಡಿ, ಏಕೆಂದರೆ ಎಣ್ಣೆ ಬಿಸಿಯಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ವಡೆ ತಟ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಕೈಗೆ ಹಚ್ಕೊಂಡು ಈ ರೀತಿಯಾಗಿ ವಡೆಗೆ ಬೇಕಾಗಿರೋಷ್ಟು ಹಿಟ್ಟು ತಗೊಂಡು ಈ ರೀತಿ ಕೈಯಿಂದ ತಟ್ಕೊಂಡು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳಿ. ಈಗ ನಾನಿಲ್ಲಿ 4-5 ವಡೆನ ಒಮ್ಮೆ ಮಾಡಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ಒಂದೊಂದಾಗಿ ವಡೆನ ಎಣ್ಣೆಗೆ ಹಾಕೋಣ. ವಡೆನ ಎಣ್ಣೆನಲ್ಲಿ ಹಾಕುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಹಾಗೆಯೇ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಿ. ವಡೆ ಹಾಕಿ 2 ನಿಮಿಷ ಆದಮೇಲೆ ತಿರುವಿ ಹಾಕಿ, ಇಲ್ಲ ಅಂದರೆ ವಡೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿದರೆ ಹಸಿ ಕೊಬ್ಬರಿ ಮಸಾಲ ವಡೆ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಈಗ ಹೇಗಿದ್ದರೂ ಶ್ರಾವಣ, ದೇವಸ್ಥಾನಕ್ಕೆ ಹೋದಲ್ಲಿ ಹಾಗೆ ಮನೆಯಲ್ಲಿ ಪೂಜೆ ಮಾಡಿ ಒಡಿಸಿರೋ ಕಾಯಿ ತುಂಬಾ ಇರುತ್ತೆ. ಅದರಿಂದ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.